ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಗೆ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯಃ ಪವನೋऽಸ್ಮಾಕಂ ಆಚಾರ್ಯಾಣಿ ಚ ಭಾರತಿ. ದೇವೋ ನಾರಾಯಣಃ ಶ್ರೀಶಃ ದೇವಿ ಮಂಗಲದೇವತಾ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ನುಮಃ. ಬಾಲ್ಯಪ್ರಭೃತಿಮೂಢಾತ್ಮಾ ಜನೋ ಯೇನ ಸುಶಿಕ್ಷಿತಃ ವಿಶ್ವೇಶತೀರ್ಥಗುರವೇ ನಮಸ್ತಸ್ಮೈ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ವಿಜ್ಞಾನರೋಚೇಃ ಪರಿಪೂರಿತಾಂತರ್ಬಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಶ್ರೀಹರಯೇ ನಮಃ. ಓಂ. ಇವತ್ತಿನಿಂದ 3 ದಿನಗಳ ಕಾಲ ಯಾರ್ವಾರಿಯರಿಂದ ರಚಿತವಾಗಿರತಕ್ಕಂತಹ ವೇದವ್ಯಾಸ ಕರಾವಲಂಬನ ಸ್ತೋತ್ರದ ಕೆಲವು ಅಂಶಗಳನ್ನು ನೋಡತಕ್ಕಂತಹ ಪ್ರಯತ್ನವನ್ನು ಮಾಡುತ್ತಾ ಇದೆ. ಯಾದವಾರಿಯರು ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂತಹ ಮಹಾನ್ ಸಾಧಕರು. ಅವರ ಸಾಧನೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಯಾಕೆಂತಂದರೆ ಬಾಲ್ಯದಿಂದಲೂ ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡತಕ್ಕಂತಹ ಕ್ರಮ ಒಂದಾದರೆ, ಯಾದವಾರಿಯರು ಬಾಲ್ಯದಲ್ಲಿ ವಿಶೇಷವಾದ ಅಧ್ಯಯನಾದಿಗಳನ್ನು ಮಾಡಿದ್ದು ಕಂಡುಬರೋದಿಲ್ಲ. ಅವರು ತಮ್ಮ ಜೀವನದ ಒಂದಷ್ಟು ಕಾಲ ಮುತ್ತು ರತ್ನಗಳು ಚಿನ್ನ ಬೆಳ್ಳಿಯ ವ್ಯಾಪಾರದಲ್ಲಿ ಕಳೆದಂಥವ್ರು. ಆದರೆ ಪರಮಾತ್ಮನ ಅನುಗ್ರಹ ಆಗುವ ಸಮಯ ಬಂತು ಅಂತಾದರೆ ಎಂಥ ಶ್ರೀಮಂತಿಕೆ ಇದ್ದರೂ ಅದನ್ನು ಬಿಟ್ಟು ಬರತಕ್ಕಂಥದ್ದು ಕಾಣ್ತದೆ. ಅದಕ್ಕೆ ಉದಾಹರಣೆ ಪುರಂದರದಾಸರು. ನವಕೋಟಿ ನಾರಾಯಣ ಅಂತ ಪ್ರಸಿದ್ಧಿ. ನವಕೋಟಿ ನಾರಾಯಣ ಅಂದರೆ ಹೇಗೆ? ಎಲ್ಲ ಸಂಪತ್ತು ಸೇರಿ 9 ಕೋಟಿಯಷ್ಟಿತ್ತು ಅಂತಲ್ಲ, ಒಂದೊಂದು ರತ್ನಗಳು 9 ಕೋಟಿ ಇತ್ತಂತೆ. ಅಷ್ಟು ಅದ್ಭುತವಾದ ಶ್ರೀಮಂತಿಕೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಬಂದಾಗ ಜನ ಹೇಳಿದ್ರಂತೆ, ನಿಮಗೇನೋ ಹುಚ್ಚಿಡ್ದಿದೆ ಅಂತ. ಇಷ್ಟು ಸಂಪತ್ತನ್ನು ಬಿಟ್ಟು ತಾಳತಂಬೂರಿ ಹಿಡಿದು ಹರಿನಾಮ ಸಂಕೀರ್ತನೆ ಮಾಡ್ತಾ ಹೊರಟಿದ್ದೀರಿ. ಹೌದು, ಪರಮಾತ್ಮನ ನಾಮಸ್ಮರಣೆಯನ್ನು ಹುಚ್ಚಿಡಿದಿದೆ ಅಂದರು. ಅದೇ ಇರಬೇಕಾದದ್ದು. ಹಾಗೆ ಪರಮಾತ್ಮನ ಅನುಗ್ರಹ ಆಗುವ ಸಮಯ. ಯಾದವಾರಿಯರು ವಿಶೇಷ ಅಧ್ಯಯನ ಮಾಡಿ ಸಾಧನೆ ಮಾಡಿದವರಲ್ಲ, ಆದರೆ ನಿತ್ಯದಲ್ಲಿ ಪರಮಾತ್ಮನ ಸ್ಮರಣೆ ಬಿಟ್ಟವರಲ್ಲ. ನಿತ್ಯದಲ್ಲಿ ತಮ್ಮ ಕರ್ಮಾಚರಣೆ ನಿತ್ಯ ವಿಹಿತ ಕರ್ಮ ಅಂತ ಅಂದುಕೊಂಡು ಮಾಡ್ತಾ ಇದ್ದಂತಹ ಪ್ರವೃತ್ತಿ ಏನಿತ್ತು, ಆ ಕಾರ್ಯಕ್ಕೆ ಹೊರಡುವಾಗ ಪರಮಾತ್ಮನ ಸ್ಮರಣೆ. ವಿಶಿಷ್ಟವಾದ ಶ್ಲೋಕ ಪ್ರಸಿದ್ಧಿ ಇದೆ ಎಲ್ಲ ಕಡೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೋ ರಾಮಲಕ್ಷ್ಮಣವು ಅಂತ ಪರಮಾತ್ಮನನ್ನು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುವ ಕ್ರಮ. ಅದು ವಿಶೇಷತಃ ವಿಹಿತವಾದಂತಹ ಕ್ರಮ. ಭಾಗವತದಲ್ಲಿ ಹೇಳಿದ ಕ್ರಮ. ಚಕ್ರೀಯಗ್ರತಃ ಪಾತು ಅಂತ ಬಾಲರಕ್ಷಾ ಸ್ತೋತ್ರದಲ್ಲಿ ಬರ್ತಕ್ಕಂಥ ಒಂದು ಮಾತು. ಅದು ಚಿಕ್ಕ ಮಕ್ಕಳಿಗೆ ಹಿಡಿದು ನಮಗಲ್ಲ ಅಂತ ಅನ್ಕೋಬಾರ್ದು. ಮತ್ತು ದಶಮಸ್ಕಂದದಲ್ಲಿ ಬಾಲರಕ್ಷಾ ಸ್ತೋತ್ರದ ಪ್ರಸ್ತಾಪ ಉಂಟು. ಕೃಷ್ಣನಿಗೆ ಗೋಪಿಕಾಸ್ತ್ರೀಯರು ಗೋಪಾಲಕರು ಎಲ್ಲ ಸೇರಿಕೊಂಡು ರಕ್ಷಾಂ ವಿರಧಿರೇ ಗೋಪಾಹ ಗೋಪುಚ್ಛ ಭ್ರಮಣಾದಿಭಿ ಅಂತ ಆ ಸಂದರ್ಭದಲ್ಲಿ ಪರಮಾತ್ಮ ಒಂದೊಂದು ರೂಪದಿಂದ ಒಂದೊಂದು ಅವಯವದ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದುಂಟು.
ಅವ್ಯಾರಜೋಂಘ್ರಿಮಣಿಮಾನ್ ತವ ಜನ್ಮಥೋರು ಅಂತ ಆರಂಭ ಆಗುವ ಸ್ತೋತ್ರ. ಅಲ್ಲಿ ಹೇಳುವಾಗ ಚಕ್ರಗ್ರತಃ ಪಾತು ಸಗದೋ ಹರಿಹಿ ಪಶ್ಚಾತ್ ಅಂತ ವರ್ಣನೆ ಮಾಡಿದ್ದೀರಿ. ಅರಿದು ಕೇವಲ ಚಿಕ್ಕ ಮಕ್ಕಳಿಗೆ ಅಂತ ತಿಳ್ಕೊಳ್ಳಬಾರದು ಅಂತ. ಯಾಕೆಂದರೆ ನಾವೆಲ್ಲ ಬಾಲರಕ್ಷಾ ಸ್ತೋತ್ರ ಮಕ್ಕಳಿಗೇನೋ ಆಪತ್ತು ಬಂದಾಗ ಹೇಳಿಬಿಡ್ತೀವಿ, ಮುಗಿಯಿತು. ಅಷ್ಟೇ ಅಲ್ಲ, ನಮಗೂ ನಿತ್ಯದಲ್ಲಿ ಹೇಳಿಕೊಳ್ಳಬೇಕಾದ. ಯಾಕೆ ಅಂದರೆ ಅದಕ್ಕೆ ವಿಜಯದಾಸರೊಂದು ಕಾರಣವನ್ನು ಬಹಳ ಸೊಗಸಾಗಿ ಹೇಳುತ್ತಾರೆ. ಒಂದು ಸುಳಾದಿಯಲ್ಲಿ ನಾರಾಯಣವರ್ಮದ ಸಾರಾಂಶವನ್ನು ಹೇಳುತ್ತಾ ಜೊತೆಗೆ ಬಾಲರಕ್ಷಾ ಸ್ತೋತ್ರವನ್ನು ಸೇರಿಸ್ತಾರೆ. ಯಾಕೆ ಅಂತಂದರೆ ನಾರಾಯಣವರ್ಮದಲ್ಲಿ ಇಡೀ ನಾರಾಯಣವರ್ಮ ನೋಡಿದರೆ ನಮ್ಮ ಅವಯವಗಳ ರಕ್ಷಣೆಗೆಲ್ಲೂ ಪ್ರಾರ್ಥನೆ ಮಾಡಿದ್ದು ಕಾಣೋದಿಲ್ಲ. ಬೇರೆ ಬೇರೆ ಕಾಲದಲ್ಲಿ ರಕ್ಷಣೆ ಹೇಳಿದರು, ಬೇರೆ ಬೇರೆ ಸ್ಥಳಗಳಲ್ಲಿ ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿದರು. ನಮ್ಮ ದೇಹದ ರಕ್ಷಣೆ ಎಲ್ಲೂ ಹೇಳಲೇ ಇಲ್ಲ. ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ನರಸಿಂಹ ಸರಿ. ಅವಯವಗಳ ರಕ್ಷಣೆ ಅದನ್ನು ಬಾಲರಕ್ಷಾ ಸ್ತೋತ್ರದಲ್ಲಿ ಬಾಲ್ಯದಿಂದಲೂ ಹೇಳಿಕೊಂಡು ಬಂದಿದ್ದೀರಿ, ಪ್ರತ್ಯೇಕ ಹೇಳೋದು ಬೇಕಿಲ್ಲ. ಇಲ್ಲಿ ಇದನ್ನು ಮಾತ್ರ ಚಿಂತನೆ ಮಾಡಿರಿ ಅಂತ. ಹಾಗಾಗಿ ನಿತ್ಯದಲ್ಲಿ ಅದನ್ನು ಹೇಳಬೇಕಾದ್ದೆ. ಆದರೆ ಅಲ್ಲಿ ಹೇಳಿದ್ದು ಚಕ್ರಿ ಅಂತ, ಚಕ್ರಧರನಾಗಿ. ಮತ್ತು ನರಸಿಂಹನನ್ನು ಯಾಕೆ ಹೇಳಿದ್ದು ಅಗ್ರತೋ ನರಸಿಂಹಶ್ಚ ಅಂದರೆ ಕಾರಣ ಆ ಚಕ್ರದ ಅಭಿಮಾನಿ, ಸುದರ್ಶನದ ಅಭಿಮಾನಿಯಾಗಿ ನರಸಿಂಹನೇ ಇರತಕ್ಕಂಥದ್ದು. ಹಾಗಾಗಿ ಅಗ್ರತೋ ನರಸಿಂಹಶ್ಚ, ಸುದರ್ಶನದ ಅಭಿಮಾನಿಯಾದ ನರಸಿಂಹ ಮುಂದೆ ರಕ್ಷಣೆ ಮಾಡಲಿ. ವಿಶಿಷ್ಟವಾದ ಪ್ರಾರ್ಥನೆ ಇರುವಂಥದ್ದು. ಅಂತಹ ಪ್ರಾರ್ಥನೆ ನಿತ್ಯ ಮಾಡಿಕೊಂಡು ಹೋಗುವವರು ಯಾರವಾರು. ಅವರಿಗೊಮ್ಮೆ ಒಂದಷ್ಟು ಜನ ಕಳ್ಳರು ಬಂದು ಕೇಳಿದ್ರಂತೆ, ನಿಮ್ಮ ಈ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ, ರಕ್ಷಣಾ ವ್ಯವಸ್ಥೆ ಎಲ್ಲಿಂದ ತಂದದ್ದಿದು ಅಂತ. ಇವರಂದರೂ ನಾನು ಯಾವ ರಕ್ಷಣೆಯನ್ನು ಇಟ್ಟುಕೊಂಡಿಲ್ಲಪ್ಪ, ನಿತ್ಯದಲ್ಲಿ ನನ್ನ ಪಾಡಿ ಕುದುರೆ ಮೇಲೆ ಹೋಗ್ತೀನಿ, ವ್ಯಾಪಾರ ಮಾಡಿಕೊಂಡು ಬರ್ತೀನಿ ಅಂದರೆ ಇಲ್ಲ ನಿಮ್ಮ ರಕ್ಷಣೆಯ ಒಂದು ವ್ಯವಸ್ಥೆ ಬಹಳ ಚೆನ್ನಾಗಿ, ನಾವು ಅನೇಕ ದಿನದಿಂದ ನಿಮ್ಮನ್ನು ಲೂಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದೆ ಒಂದು ಸಿಂಹ, ಹಿಂದೆ ಒಬ್ಬ ಗೋಪಾಲಕ, ಎಡಬಲದಲ್ಲಿ ರಾಜಕುಮಾರರು, ಏನಿದು? ಯಾರು ನಮಸ್ಕಾರ ಮಾಡಿದ್ರಂತೆ, ನಮಗಿಂತ ನೀವೇ ವಾಸಿ, ನಾವು ನಿತ್ಯ ಬರೀ ಪ್ರಾರ್ಥನೆ ಮಾಡ್ತೀವಿ, ಒಂದು ದಿವಸ ಕಣ್ಣಿಗೆ ಕಂಡಿಲ್ಲ ನಮಗೆ. ಆದರೆ ನೀವು ನೋಡಿದ್ದೀರಿ, ಅದರ ಅರ್ಥ ಏನು? ಭಗವಂತ ನನಗಿನ್ನೂ ಅನುಗ್ರಹ ಮಾಡುವ ಇವಾಗ ಬಂದಿಲ್ಲ. ಕಾರಣ ಏನು? ಸಂಪತ್ತಿನ ಮೇಲೆ ಅಭಿಮಾನ ಇಟ್ಟುಕೊಂಡು ಕೂತಿದ್ದೀನಿ ಅಷ್ಟೇ. ಹಾಗಾಗಿ ಎಲ್ಲ ನೀವೇ ತೆಗೆದುಕೊಂಡು ಹೋಗ್ರಿ ಅಂತ ಕೃಷ್ಣಾರ್ಪಣೆ ಎಂದು ಬಿಟ್ಟರೆ ತತ್ಕ್ಷಣ ಎಲ್ಲವನ್ನು ಪರಿತ್ಯಾಗ ಮಾಡಿ ವಿಶೇಷವಾದ ಅಧ್ಯಯನ ಆರಂಭ. ಮತ್ತು ಕಾಶಿಯಲ್ಲಿ ಅಧ್ಯಯನ ಮಾಡಿ ಬಂದು ವೀರೇಶ ತೀರ್ಥರಿಂದ ವಿಶೇಷತಃ ಶಾಸ್ತ್ರಗ್ರಂಥಗಳ ಅಧ್ಯಯನ ಮಾಡಿ ಅಪರೂಪದ ಅದ್ಭುತ ವ್ಯಾಖ್ಯಾನಗಳನ್ನು ಕೊಟ್ಟವರು. ಎಂತಹ ಅದ್ಭುತ ವ್ಯಾಖ್ಯಾನ ಅಂದರೆ, ಸುಧಾದಲ್ಲೇ ಅಪರಿಮಿತ ಪಾಂಡಿತ್ಯ ಪಡೆದಿದ್ದಾರೆ ಅಂದರೆ ಯಾದುಪತ್ಯದಲ್ಲಿ ಪಡೆದಿದ್ದಾರೆ ಅಂತ ಕೇಳುವ ಪ್ರಶ್ನೆ. ಸುಧಾದ ಬಗ್ಗೆ ಕೇಳುವುದಿಲ್ಲ, ವ್ಯಾಖ್ಯಾನದ ಬಗ್ಗೆ ಕೇಳುತ್ತೆ. ಸುಧಾಯಾಮದ್ವಿತೀಯೋಸ್ಮಿ ಯಾದುಪತ್ಯೇ ವಿಶೇಷತಃ. ಏನರ್ಥ? ಗುರುಗಳ ಅನುಗ್ರಹ ಅಷ್ಟಾಗಿದೆ ಅಂತ. ಪ್ರತಿಯೊಂದು ಪದಗಳ ಬಗ್ಗೆ, ವಾಕ್ಯಗಳ ಬಗ್ಗೆ ವಿಶೇಷ ಚಿಂತನೆ ಮಾಡುವ ಸಾಮರ್ಥ್ಯ ಗುರುಗಳು ಅನುಗ್ರಹಿಸಿದ್ದಾರೆ. ವೀರೇಶತೀರ್ಥರು ಹೇಳಿದ್ದ ಹಾಗೆ, ನನಗೆ ಪೀಠ ಬೇಡ, ಸನ್ಯಾಸ ಸ್ವೀಕಾರ ಮಾಡಿದ್ದೀನಿ. ಯಾಕೆ? ಸಹೋದರ ಬರ್ತಾನೆ, ಅವನಿಗೆ ಪಾಠ ಮಾಡಬೇಕು. ಗೃಹಸ್ಥಾಶ್ರಮದಲ್ಲಿದ್ದರೆ ಬೇರೆ ಬೇರೆ ಕೆಲಸಗಳಿಗೆಲ್ಲ ಗಮನ ಕೊಡಬೇಕಾಗತ್ತೆ. ಇಲ್ಲಿ ಎರಡೇ ಕೆಲಸ, ಧ್ಯಾನ ಪ್ರವಚನಾಭ್ಯಾಂಚ ಯಥಾ ಯೋಗ್ಯಮುಪಾಸ, ಪರಮಾತ್ಮನ ಉಪಾಸನೆ ಮತ್ತು ನಿರಂತರ ಪಾಠ. ಹಾಗೆ ವೀರೇಶತೀರ್ಥರಿಂದ ವಿಶೇಷ ಅನುಗ್ರಹ ಪಡೆದ. ಹಾಗಾಗಿ ಯಾರು ತಮ್ಮ ಪ್ರತಿಯೊಂದು ಗ್ರಂಥದಲ್ಲಿ ತಾವು ರಚಿತ ಸ್ತೋತ್ರಗಳಲ್ಲಿ ವೀರೇಶತೀರ್ಥರನ್ನು ವಿಶೇಷವಾಗಿ ಸ್ಮರಣೆ ಮಾಡ್ತಾರೆ. ಅಂತಹ ಯಾದವಾರಿಯರು ವೇದವ್ಯಾಸದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿದ್ದವರು. ಅವರಿಗೆ ಮಾತ್ರ ವೇದವ್ಯಾಸರ ಅನುಗ್ರಹ ಮಾಡಿದ್ದಲ್ಲ, ಯಾರು ಆ ಸ್ತೋತ್ರ ನಿತ್ಯ ಹೇಳುತ್ತಾರೋ ಅವರಿಗೂ ಅನುಗ್ರಹ ಮಾಡುತ್ತಾರೆ ಅಂತ ಯಾರವರೇ ಹೇಳ್ತಕ್ಕಂಥ ತಸ್ಯ ಪ್ರದಾಸ್ಯತಿ ಕರಂಬದರಿ ನಿವಾಸಿ ಅಂತ. ಹಾಗೆ ವಿಶೇಷತಃ ವೇದವ್ಯಾಸದೇವರ ಉಪಾಸನೆಯನ್ನು ಮಾಡ್ತಾ ನಿತ್ಯದಲ್ಲಿ ತಮ್ಮ ಪೂಜಾವಸಾನ ಕಾಲದಲ್ಲಿ ಪೂಜೆ ಮುಗಿಯುವಾಗ ಈ ಒಂದು ಸ್ತೋತ್ರದಿಂದ ಪ್ರಾರ್ಥನೆ ಮಾಡಿದರೆ ವೇದವ್ಯಾಸದೇವರು ಅವರಿಗೆ ಹಸ್ತಾವಲಂಬನ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದರಂತೆ.
ಒಂದು ಕಥೆಯನ್ನು ಹೇಳುತ್ತಾರೆ. ಆ ಕಥೆ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಪ್ರಶ್ನೆ ಬೇರೆ. ಆದರೆ ಯಾರವಾರಿಯರ ತಪೋಬಲ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಹೇಳುವ ಕಥೆ. ನಿತ್ಯದಲ್ಲಿ ವೇದವ್ಯಾಸದೇವರ ಪೂಜೆ ಆದ ಮೇಲೆ ಆ ನಿತ್ಯ ಅಭಿಷೇಕಾದಿಗಳಿಂದ ಪ್ರತಿಮೆಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ಶುದ್ಧ ಮಾಡಲಿ ಅಂತ ಹಾಗೆ ಇಡ್ತಿದ್ರಂತೆ. ಒಂದು ದಿವಸ ಶುದ್ಧ ಮಾಡುವಾಗ ಎಲ್ಲೋ ಸ್ವಲ್ಪ ಏನೋ ತರಚಿದ ಹಾಗೆ ಆಗಿದೆ ವಿಗ್ರಹ. ಅಲ್ಲಿ ಪರಮಾತ್ಮನ ಸನ್ನಿಧಾನ ಇತ್ತು ಅಂತ ತೋರಿಸ್ಲಿಕ್ಕೆ ಮರು ದಿವಸ ಆವಾಹನೆ ಮಾಡುವಾಗ ರಕ್ತ ಪ್ರವಾಹ ಶುರುವಾಯಿತಂತೆ ಆ ಭಾಗದಲ್ಲಿ. ತಕ್ಷಣವೇ ಅದಕ್ಕೆ ಉಪಶಮನ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆದರೆ ಮೇಲ್ನೋಟಕ್ಕಿದು ಕಥೆ. ಒಂದು ಸಂದೇಹ ಉಳ್ಕೊಳ್ಳುತ್ತೆ. ಭಾಗವತವೇ ಹೇಳೋ ಹಾಗೆ ಪರಮಾತ್ಮನಿಗೆ ರಕ್ತ ಮಾಂಸಾಹಾರಿಗಳಿಲ್ಲ, ಮತ್ತು ಪ್ರವಾಹ ಎಲ್ಲಿಂದ ಬಂತು? ನತಸ್ಯ ಪ್ರಾಕೃತ ಮೂರ್ತಿ ಮಾಂಸಮೇರೋಸ್ಥಿ ಸಂಭವ ಅಂತಿರುವಾಗ ರಕ್ತ ಬಂದದ್ದು ಹೇಗೆ? ಅದು ಕೇವಲ ಸೂಚಕವಾಗಿ. ಹಾಗೆ ಜರಾವ್ಯಾಧನಿಗೆ ಅನುಗ್ರಹ ಮಾಡಲಿಕ್ಕೆ ಪರಮಾತ್ಮ ತತ್ಕಾಲದಲ್ಲಿ ರಕ್ತ ಪ್ರವಾಹ ತೋರಿಸಿದ್ದ, ಅದರಂತೆ ಇಲ್ಲೂ ಕೂಡ ಸಾನ್ನಿಧ್ಯ ತೋರಿಸಿದ ಅಂತರ್ಥ. ಅಷ್ಟು ವಿಶೇಷ ಅನುಗ್ರಹ ಪಡೆದಂತಹ ಯಾರವಾರಿಯರು 2 ವಿಶೇಷ ಸ್ತೋತ್ರ ಮಾಡಿದ್ದಾರೆ ವೇದವ್ಯಾಸದೇವರನ್ನು ಕುರಿತು. ಒಂದು ಕರಾವಲಂಬನ ಸ್ತೋತ್ರ, ಮತ್ತೊಂದು ದಾರಿದ್ರ್ಯಹರ ಸ್ತೋತ್ರ ಅಂತ. ಅವರಿಗೆ ದಾರಿದ್ರ್ಯ ಇರಲಿಲ್ಲ, ಪರಮಾತ್ಮನ ಪೂರ್ಣಾನುಗ್ರಹ ಆಗಿದೆ. ಆದರೆ ಬೇರೆಯವರ ದಾರಿದ್ರ್ಯ ಪರಿಹಾರ ಆಗಲಿ ಅಂತ ಮಾಡಿದ ಸ್ತೋತ್ರ ಬಂದಿದೆ. ಅದರಲ್ಲಿ ವೇದವ್ಯಾಸ ಕರಾವಲಂಬನ ಸ್ತೋತ್ರ ಬಹಳ ವಿಶಿಷ್ಟವಾದದ್ದು. ಕಾರಣ ಇದು ಮೇಲ್ನೋಟಕ್ಕೆ ವೇದವ್ಯಾಸರೇವರ ಪ್ರಾರ್ಥನೆ ಮಾಡಿದ್ದು ಅಂತ ಕಾಣೋ ಹಾಗಿದೆ. ಆದರೆ ಬರೀ ವೇದವ್ಯಾಸರನ್ನು ಪ್ರಾರ್ಥನೆ ಮಾಡಲಿಲ್ಲ. ಆರಂಭದ 5-6 ಶ್ಲೋಕದಲ್ಲಿ ವ್ಯಾಸಾವತಾರದ ವೈಶಿಷ್ಟ್ಯ ತಿಳಿಸಿಕೊಟ್ಟು ಮತ್ತು ದಶಾವತಾರದ ಪ್ರಾರ್ಥನೆ ಮಾಡಿದ್ದುಂಟು. ಅದಾದ ಮೇಲೆ ಅನೇಕ ಅಪೂರ್ವವಾದ ಪರಮಾತ್ಮನ ರೂಪಗಳನ್ನೆಲ್ಲ ಹೇಳುತ್ತಾರೆ. ಹಾಗಾದರೆ ಏನು ವೈಶಿಷ್ಟ್ಯ ಅಂದರೆ, ಇದಕ್ಕೆ ಹಿನ್ನೆಲೆಯಾಗಿ ನಾವು ನೋಡಬೇಕಾದ್ದು ನಾರಾಯಣ ಪಂಡಿತಾಚಾರ್ಯರ ಸುಮಧ್ವವಿಜಯದ 8ನೇ ಸರ್ಗವನ್ನು. ಕಾರಣ ಏನು ಅಂತಂದರೆ, ಆ 8ನೇ ಸರ್ಗದಲ್ಲಿ ಪಂಡಿತಾಚಾರ್ಯರು ಮಾಡಿದ ಕೆಲಸ ಏನು ಅಂದರೆ, ಆಚಾರ್ಯರು ಪರಮಾತ್ಮನ ನಾರಾಯಣ ರೂಪದ ದರ್ಶನ ಮಾಡುವಾಗ ಎಲ್ಲ ಭಗವದ್ ರೂಪಗಳ ಅಭೇದವನ್ನು ನಾರಾಯಣ ರೂಪದಲ್ಲಿ ಚಿಂತನೆ ಮಾಡಿ ತೋರಿಸಿದ್ದಾರೆ. ಸಹಿ ನಾರಾಯಣಗೇಶ ಕೇವಲಂ ಅಂತ ಆ ಒಂದು ಸಾಲು ಪ್ರತಿ ಶ್ಲೋಕದ ಜೊತೆಗಿರಬೇಕು 8ನೇ ಸರ್ಗದಲ್ಲಿ. ಯಾಕೆಂದರೆ ಅಲ್ಲಿ ಒಂದೊಂದು ಅವತಾರ ಹೇಳುವಾಗಲೂ ಈ ಅವತಾರ ಏನಿದೆಯಲ್ಲ, ಆ ಅವತಾರ ಮಾಡಿದ ನಾರಾಯಣ ಇವನೇ ಅಂತ ಎಲ್ಲ ಭಗವದ್ ರೂಪಗಳನ್ನು ನಾರಾಯಣ ರೂಪದಲ್ಲಿ ಅಭಿನ್ನತ್ವೇನ ಚಿಂತನೆ ಮಾಡಿ ತೋರಿಸಿದ್ದಾರೆ. ಅದನ್ನೇ ಪ್ರಾರ್ಥನೆ ಮಾಡುವ ಕ್ರಮ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಏನರ್ಥ ಅದಕ್ಕೆ? ಮೇಲ್ನೋಟಕ್ಕೆ ಒಂದು ಅರ್ಥ ಕಾಣುತ್ತೆ. ಎಲ್ಲರಿಗೆ ಪತಿಯಾದ ಭಗವಂತ ನನಗೆ ಸ್ವಾಮಿ, ಅಷ್ಟೇನಾ? ಅದನ್ನು ರಿವರ್ಸಲ್ ತಗೊಳ್ಬೇಕು. ನನಗೆ ಸ್ವಾಮಿಯಾದ ಭಗವಂತನೇ ಎಲ್ಲರಿಗೂ ಪತಿಯಾಗಿದ್ದಾನೆ. ಎಲ್ಲರಲ್ಲಿ ನಿಯಾಮಕನಾಗಿ ರಕ್ಷಕನಾಗಿರೋ ಭಗವಂತ ನನ್ನೊಳಗಿದ್ದಾನೆ. ಅವನೇ ನನಗೂ ಸ್ವಾಮಿ, ಎಲ್ಲರಿಗೂ ಸ್ವಾಮಿ. ಸರ್ವಸ್ಯ ಪತಿ ಏವ ಮಮ ಸ್ವಾಮಿ, ಮಮ ಸ್ವಾಮಿ ಏವ ಸರ್ವಸ್ಯ ಪತಿ. 2 ರೀತಿಯಲ್ಲೂ ಅನ್ವಯ ಮಾಡಲಿಕ್ಕೆ ಅವಕಾಶ ಉಂಟು. ಅದರ ಅರ್ಥ ಸರ್ವತ್ರ ವ್ಯಾಪ್ತನಾದ ಅನಂತರೂಪಿಯಾದ ಭಗವಂತನನ್ನು ನಮ್ಮ ಉಪಾಸ್ಯ ಮೂರ್ತಿಯ ಅಭಿನ್ನತ್ವೇನ ಚಿಂತನೆ ಮಾಡುವಂಥದ್ದು. ಆ ಕ್ರಮವನ್ನೇ ಪಂಡಿತಾಚಾರ್ಯರು ಆಚಾರ್ಯರು ಮಾಡಿ ತೋರಿಸಿದರು ಅಂತ ಹೇಳಿದ್ದಾರೆ. ಅದೇ ಹಿನ್ನೆಲೆ ಇಟ್ಟುಕೊಂಡು ಯಾದವಾರಿಯರು ಕರಾವಲಂಬನ ಸ್ತೋತ್ರದಲ್ಲಿ ವಿಶಿಷ್ಟ ರೀತಿಯಿಂದ ಅನೇಕ ಭಗವದ್ ರೂಪಗಳನ್ನು ಪ್ರಸ್ತಾಪ ಮಾಡುತ್ತಾರೆ. ಆ ಎಲ್ಲ ರೂಪಗಳನ್ನು ಹೇಳ್ತಾ ಮತ್ತೆ ಕೊನೆಗೆ ಹೇಳೋದು ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬ. ಅಂತಹ ವೇದವ್ಯಾಸದೇವರೇ ನನ್ನ ಕೈ ಹಿಡಿದು ಮೇಲಕ್ಕೆತ್ತಿ, ಮಮದೇಹಿ ಕರಾವಲಂಬಂ, ನನ್ನ ಕೈ ಹಿಡಿದು ರಕ್ಷಣೆ ಮಾಡಿರಿ. ಯಾಕೆಂತಂದರೆ ಇದೇ ಮಾತನ್ನು ವಾದಿರಾಜರು ಮುಂಚೆ ಹೇಳಿ ತೋರಿಸಿದ್ದುಂಟು. ವಾದಿರಾಜರು ಹೇಳುವ ಮಾತು, ಕೃಪಾಪೂರ್ಣ ಕರಂ ಗೃಹ್ಣನ್ ವರ್ತಯಾನಿಂಜ ವರ್ತಮನಿ, ಅಂಧೋಹಂ ಕರುಣಾಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಕೃಪಾಪೂರ್ಣ ಕರಂ ಗೃಹ್ಣನ್ ವರ್ತಯ ಅನಿಂಜ ವರ್ತಮನಿ. ನಾವೆಲ್ಲ ಕುರುಡರು, ಕುರುಡರಿಗೆ ದಾರಿ ಕಾಣೋಲ್ಲ, ನಮಗೆ ಸಾಧನೆಯ ದಾರಿ ಕಾಣೋಲ್ಲ, ಪರಮಾತ್ಮನ ಬಳಿಗೆ ಹೋಗೋ ದಾರಿ ಕಾಣೋಲ್ಲ.
ಹಾಗಾಗಿ ಕರುಣಾಪೂರ್ಣನಾಗಿ ನಮ್ಮ ಕೈ ಹಿಡಿದು ಯಾರೂ ನಿಂದೆ ಮಾಡಿರಬಾರ್ದು, ಅಂಥ ಒಳ್ಳೆ ಸಾಧನ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಅಂತ ಪ್ರಾರ್ಥನೆ ಮಾಡಿದ್ದೆ. ಹಾಗಾಗಿ ಆ ಎರಡೂ ಹಿನ್ನೆಲೆಯನ್ನಿಟ್ಟುಕೊಂಡು ಯಾರವಾರರು ಪ್ರಾರ್ಥನೆ ಮಾಡತಕ್ಕಂಥದ್ದು ವೇದಗಳಿಗೆ ಸರಿಯಾದ ಅರ್ಥ ತಿಳಿದುಕೊಳ್ಳುವ ಮಾರ್ಗ ತೋರಿಸಿದವ ಅಂತ. ಹಾಗಾಗಿ ವೇದವ್ಯಾಸರೇವರನ್ನು ಕರೆದದ್ದು ಮೊದಲ ಪದ ಬಹಳ ಅಪರೂಪದ್ದು. ತ್ರಯ್ಯಾವಿಕಾಸಕಮಜಂ ಮುಹುರಂತರೇವ ಸಂಚಿನ್ಯ ಮಧ್ವಗುರುಪಾದಯುಗಂ ಗುರುಂಶ್ಚ ವೇದೇಶಪಾದಜಲಜಂ ಹೃದಿ ಸಾಧು ಕೃತ್ವ ಸಂಪ್ರಾರ್ಥಗೆ ಶ್ರುತಿವಿಕಾಸಕ ಹಸ್ತದಾನಂ. ಶ್ರುತಿವಿಕಾಸಕ ಅಂತ ವೇದವ್ಯಾಸರವರನ್ನು ಕರೀತಾರೆ. ಶ್ರುತಿವಿಕಾಸಕ ಅಂದರೇನು? ವೇದಗಳನ್ನು ಸ್ಫುಟವಾಗಿ ತಿಳಿದುಕೊಳ್ಳಕ್ಕೆ ಬೇಕಾದ ಕ್ರಮವನ್ನು ತಿಳಿಸಿಕೊಟ್ಟವ ಅಂತ. ವೇದಗಳು ಅನಂತ ಇದೆ. ಎಷ್ಟು ವೇದ ಇದೆ? ಸಾಮಾನ್ಯರನ್ನ ಕೇಳಿ 4 ಅಂತ ಹೇಳಿ. ಪ್ರಸಿದ್ಧಿ ಇರೋದು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ. 4 ಇರುವುದಲ್ಲ, ಅನಂತ ವೇದ ರಾಶಿ. ಅನಂತಾವೈ ವೇದ ಅಂತ ಹೇಗೆ ಹೇಳ್ತೀರಿ? ಅನಂತಾವೈ ವೇದ ಅಂತ ಎಲ್ಲರೂ ಪ್ರಮಾಣ ಇದೆಯೇನು ನಿಮಗೆ? ಪ್ರಸಿದ್ಧಿ ಇರೋದು 4 ಅಂತ, ಮತ್ತು ಅನಂತಾವೈ ವೇದ ಹೇಗೆ ಹೇಳ್ತೀರಿ ನೀವು? ಅದಕ್ಕೊಂದು ವಿಶಿಷ್ಟವಾದ ಕಥೆಯನ್ನು ಕಾಠಕ ಸಂಹಿತೆ ಕೊಡುತ್ತೆ. ಕಾಠಕ ಸಂಹಿತೆಯಲ್ಲಿ ಒಂದು ಅಪರೂಪದ ಆಖ್ಯಾನ ಇದೆ, ಭರದ್ವಾಜಾಖ್ಯಾನ. ಭರದ್ವಾಜ ಉಪಾಖ್ಯಾನ ಅಂತಾರೆ, ಭರದ್ವಾಜ ಆಖ್ಯಾನ ಅಂತಂತಾರೆ. ಭಾರದ್ವಾಜ ಅಂತ ಒಬ್ಬ ವ್ಯಕ್ತಿ. ಒಂದು ವಿಷಯ ಗಮನದಲ್ಲಿರಬೇಕು ನಮಗೆ. ಭರದ್ವಾಜ ಅಂದ್ಕೊಳ್ಳೆ ಭರದ್ವಾಜ ಋಷಿಗಳು ಅಂತಲೇ ತಿಳ್ಕೊಳ್ಳೋದಲ್ಲ. ಆ ಗೋತ್ರದಲ್ಲಿ ಬಂದವರೆಲ್ಲ ಅದೇ ಹೆಸರಿಂದ ಪ್ರಸಿದ್ಧಿ ಪಡೆದವರು. ಋಷಿಮುನಿಗಳೆಲ್ಲ ತಮ್ಮ ಹಿರಿಯರ ಹೆಸರನ್ನೇ ಹೇಳಿಕೊಂಡವರೇ ಹೊರತು ತಮ್ಮ ಹೆಸರು ಹೇಳ್ಕೊಳ್ಳಿಕ್ಕೆ ಹೋಗಲಿಲ್ಲ ಅವರು. ಯಾಕೆಂದ್ರೆ ಧರ್ಮಶಾಸ್ತ್ರ ಒಂದು ಮಾತು ಹೇಳುತ್ತೆ ನಮಗೆ, ಆತ್ಮನಾಮ ಗುರೋರ್ನಾಮ ನಾಮಾತಿ ಕೃಪಣಸ್ಯ ಚ ಶ್ರೇಯಸ್ಕಾಮೋ ನ ಗೃಹೀಯಾತ್ ಜ್ಯೇಷ್ಠಾಪತ್ಯ ಕಲತ್ರಯೋ ಅಂತ. ನಮ್ಮ ಹೆಸರು ನಾವು ಹೇಳ್ಕೊಳ್ಬಾರ್ದಂತೆ. ಆದರೆ ಇವಾಗೆಲ್ಲ ಕಡೆ ನಾವು ಕೊಡೋದೇ ಬಯೋಡೇಟಾ ಮೊದಲು. ನೇಮ್ ಈಸ್ ಶಾಸ್ತ್ರ ಹೇಳುತ್ತೆ ಹೇಳ್ಕೂಡ್ದು ಅಂತ. ನಮಗೆ ಶ್ರೇಯಸ್ಸಾಗಬೇಕಾ ನಮ್ಮ ಹೆಸರು ಹೇಳ್ಕೋಬಾರ್ದು. ನಾವು ಇಂಥವ್ರ ಮಕ್ಕಳು ಅಂತ ಪರಿಚಯ ಮಾಡ್ಕೋಬೇಕು, ಆಮೇಲೆ ಹೇಳಬೇಕು. ಮೊದಲು ನಮ್ಮ ಹೆಸರು ಹೇಳಬಾರ್ದು. ಹನುಮಂತದೇವರು ಕೂಡ ಅದನ್ನು ಪರಿಚಯ ಮಾಡಿ ಕೊಡ್ತಾರೆ. ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡ ನೋಡಿದರೆ ಗೊತ್ತಾಗುತ್ತೆ. ರಾಮದೇವರನ್ನು ಭೇಟಿ ಮಾಡಿದಾಗ ತಮ್ಮ ಪರಿಚಯ ಹೇಗೆ ಮಾಡಿಕೊಂಡ್ರು? ನೇರವಾಗಿ ನಾನು ಹನುಮಂತ ಹೇಳ್ಕೊಳ್ಳಿಲ್ಲ. ಮತ್ತು ಹೇಳಿದ್ದು ಹೇಗೆ? ಮೊದಲು ಸುಗ್ರೀವನ ಬಗ್ಗೆ ಹೇಳುತ್ತಾರೆ. ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿದ್ವಾನರ ಪುಂಗವ ವೀರೋ ವಿನಿಕೃತೋ ಭ್ರಾತ್ರ ಜಗದ್ಭ್ರಮತಿ ದುಃಖಿತಃ. ಮೊದಲು ಸುಗ್ರೀವನ ಬಗ್ಗೆ ಹೇಳಿ, ವಾಲಿಗೂ ಸುಗ್ರೀವನಿಗೂ ವಿವಾದ ಆಗಿತ್ತು, ಅವನು ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾನೆ, ಅವನ ಜೊತೆಗೆ ಒಂದಷ್ಟು ಜನ ಇದ್ದೀವಿ, ಅವನ ಮಂತ್ರಿಮಂಡಲದಲ್ಲಿ ನಾನು ಒಬ್ಬ. ತಸ್ಯ ಮಾಂ ಸಚಿವಂ ವಿತ್ತಂ ವಾನರಂ ಪವನಾತ್ಮಜಂ. ಅಲ್ಲೂ ಕೂಡ ಹೆಸರು ಹೇಳ್ಕೊಳ್ಳಿಲ್ಲ. ತಸ್ಯ ಮಾಂ ಸಚಿವಂ ವಿತ್ತಂ ವಾನರಂ ಪವನಾತ್ಮಜಂ, ವಾಯುದೇವರ ಮಗ ಅಂತ ಹಾಗೆ ಪರಿಚಯ ಮಾಡಿಕೊಂಡದ್ದು. ಕ್ರಮ ಹಾಗಂತೆ. ತಮ್ಮ ಪರಿಚಯ ನೇರ ಹೇಳ್ಕೊಳ್ಳೋ ಹಾಗಿಲ್ಲ, ತಮ್ಮ ಹೆಸರುಗಳು ಹೇಳ್ಕೊಳ್ಳೋ ಹಾಗಿಲ್ಲ. ಆಮೇಲೆ ಗುರುಗಳ ಹೆಸರು ಹೇಳೋಂಗಿಲ್ಲ. ನಮ್ಮ ಗುರುಗಳು ಅಂತ ಅಷ್ಟೇ ಹೇಳ್ಬೋದು. ಯಾರು ನಿಮ್ಮ ಗುರುಗಳು ಅಂದರೆ ಇಂಥವ್ರು ಶಿಷ್ಯರು ಅಂತ ನೇರ ಹೆಸರು ಹೇಳೋಂಗಿಲ್ಲ. ಹಾಗೂ ಗೊತ್ತಾಗ್ರಿದ್ರೆ ಆವಾಗ ಗುರುಗಳ ಹೆಸರು. ಕ್ರಮ ಇರೋದು ಹಾಗೆ. ಆದ್ದರಿಂದ ಆತ್ಮನಾಮ ಗುರೋರ್ನಾಮ. ತುಂಬ ಜಿಪುಣನಾಗಿದ್ದವನ ಹೆಸರು ಹೇಳಬಾರಂತೆ. ಯಾಕೆಂದರೆ ಅವನ ಹೆಸರು ಹೇಳ್ತಾ ನಮಗೂ ಅದೇ ಬುದ್ಧಿ ಬಂದುಬಿಟ್ರೆ ಕಷ್ಟ ಅಂತ ಸ್ವಭಾವ. ಅವ್ರು ಹಾಗಿದ್ದಾರೆ ನಾವ್ಯಾಕೆ ಹಾಗಿರಬಾರ್ದು ಬುದ್ಧಿ ಬಂದುಬಿಟ್ರೆ ನೋಡು. ಅದಕ್ಕೆ ನಾಮ ಅತಿ ಕೃಪಣಸ್ಯ ಚ ನಗೃಹ್ಯ. ಇನ್ನು ಹಿರಿಯ ಮಗನ ಹೆಸರನ್ನು ಹೇಳಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಜ್ಯೇಷ್ಠಾಪತ್ಯ ಪಿತೃಸಮನಾಗಿರ್ತಾನೆ ಅಂತ. ತಂದೆ ತಾಯಿಗಳ ಹೆಸರು ಹೇಳುವಂಗಿಲ್ಲ, ಅವನದ್ದು ಹೆಸರು ಹೇಳಬಾರ್ದು. ಪತ್ನಿಯ ಹೆಸರು ಹೇಳಬಾರ್ದಂತೆ. ಮಾತೃ ಸಮಾನ ಅಂತ. ಪತ್ನಿ ಹಾಗ್ರಿ ಮಾತೃ ಸಮಾನ ಆಗ್ತಾರೆ? ಮನುಸ್ಮೃತಿ ಹೇಳುತ್ತೆ, ನೆನ್ಪಿಟ್ಕೋಬೇಕು ನಾವು. ಯಾವಾಗ ಸಂತತಿಯ ಆಗತ್ತೋ ಆಗ ತಂದೆಯ ಒಂದಂಶ ಅವಳ ಗರ್ಭದಲ್ಲಿ ಸೇರಿ ಶಿಶುವಾಗಿ ಬರ್ತದೆ.
ಪತಿರ್ಭಾರ್ಯಾಂ ಸಂಪ್ರವಿಶ್ಯ ಪುತ್ರೋ ಭೂತ್ವಾ ಇಹ ಜಾಯತೆ ಜಾಯಾಯಾಹ ತದ್ಧಿ ಜಾಯಾತ್ವಂ ಯದಸ್ಯಾಂ ಜಾಯತೆ ಪುನಃ. ಮನುಸ್ಮೃತಿಯ ಮಾತು. ಪುನಃ ಅಸ್ಯಾಂ ಜಾಯತೆ ಪುತ್ರ ಭೂತ್ವ. ತಾನೇ ಒಂದು ಅಂಶದಿಂದ ಸಂತತಿಯಾಗಿ ಬರ್ತಾನೆ. ಹಾಗಾಗಿ ಮಾತೃಸ್ಥಾನ. ಅದಕ್ಕೆ ವೇದ ಕೂಡ ಒಂದು ಮಾತು ಹೇಳುತ್ತೆ, 10 ಜನ ಮಕ್ಕಳನ್ನು ಪಡಿ, 11ನೆಯವನಾಗಿ ಪತಿಯನ್ನೇ ಮಗನಂತೆ ನೋಡು. ದಶಾಸ್ಯಾಂ ಪುತ್ರಾನಾಧೀಹಿ ಪತಿಮೇಕಾದಶಂಕೃಧಿ. ವೇದ ಮಂತ್ರ ಹೇಳಿದ ಅಂಶ ಸೂಚನೆ. ಹಾಗಾಗಿ ತಾಯಿ ಹೆಸರು ಹೇಳೋ ಹಾಗಿಲ್ಲಲ್ಲ, ಪತ್ನಿ ಹೆಸರು. ಈಗಿನ ಕಾಲದವ್ರಿಗೆ ಅದನ್ನು ಹೇಳೋ ಹಾಗಿಲ್ಲ. ಈಗೇನಿದ್ರು ಏಕವಚನದಲ್ಲಿ, ಮತ್ತು ಬಹುವಚನ ಕೂಡ ಇಲ್ಲ. ಹರಯೇನವ ಪರಿಸ್ಥಿತಿ ಆಗಿದೆ. ಅಂತೂ ಹಿರಿಯರ ಹೆಸರನ್ನು ಹೇಳ್ಕೊಳ್ತಾ ಇಲ್ಲ. ಇಂಥವರ ಸಂತತಿ ನಾವು ಅಷ್ಟೇ. ಹಾಗೆ ಭಾರದ್ವಾಜರು ಅಂತ ಬಹಳಷ್ಟು ಜನರನ್ನು ಭಾರದ್ವಾಜರು ಅಂತ ಹೇಳಿತ್ತು. ಹಾಗೊಬ್ಬ ಭರದ್ವಾಜರ ಸಂತತಿಯಲ್ಲಿ ಬಂದ ವ್ಯಕ್ತಿ ಬಹಳ ಒಳ್ಳೆ ಅಪೇಕ್ಷೆ ಇಟ್ಟುಕೊಂಡು ಇಂದ್ರದೇವರನ್ನು ಕುರಿತು ತಪಸ್ಸು ಮಾಡಿದಂತೆ, ನನಗೆ ಪೂರ್ಣಾಯುಷ್ಯ ಕೊಡು. ಯಾಕೆ ಅಂದರು ಇಂದ್ರದೇವರು, ವೇದಾಧ್ಯಯನ ಪೂರ್ತಿ ಮಾಡಬೇಕು. ಅಸ್ತು. ಒಂದು ಪುರುಷಾಯುಷ್ಯ ಮುಗಿಲಿಲ್ಲ, ಪುನಃ ತಪಸ್ಸು ಮಾಡಿದರು. ಇನ್ನೊಂದು ಪುರುಷಾಯುಷ್ಯ ಬೇಕು. ಮತ್ತೊಂದು 3 ಪುರುಷಾಯುಷ್ಯದಿಂದ 300 ವರ್ಷ ಅಧ್ಯಯನ ಮಾಡಿ. ಒಂದು ಪುರುಷಾಯುಷ್ಯ 100 ವರ್ಷ, ಶತಮಾನ. ಅಧ್ಯಯನ ಮುಗಿದಿಲ್ಲ, ಮತ್ತೆ ತಪಸ್ಸಿಗೂ. ಆಗ ಇಂದ್ರದೇವರು ಹೇಳಿದ್ರಂತೆ, ನೀನು ವರ ಕೇಳೋಕ್ಕೆ ಮುಂಚೆ ನಾನೊಂದು ದೃಶ್ಯ ತೋರಿಸ್ತೀನಿ, ನೋಡ್ಬಿಟ್ಟು ಆಮೇಲೆ ಮಾತಾಡು. ಏನು ತೋರಿಸಿದರು ಇಂದ್ರದೇವರು. ನೋಡುತ್ತಾನೆ, 3 ದೊಡ್ಡ ಪರ್ವತ ಕಾಣ್ತದೆ, ಭಾರಿ ದೊಡ್ಡ ಪರ್ವತ. 3 ಪರ್ವತ ಕಾಣ್ತದೆ. ಈ ಪರ್ವತಕ್ಕೂ ನಾನು ವರ ಕೇಳೋಕ್ಕೂ ಏನು ಸಂಬಂಧ ಅಂದರು. ಕೂಡಲೇ ಇಂದ್ರದೇವರಿಂದ 1 ನಿಮಿಷ ಇರು ಅಂದರು. ಆ 3 ಪರ್ವತದಿಂದ ಒಂದೊಂದು ಹಿಡಿ ಮಣ್ಣನ್ನು ತೆಗೆದಿಟ್ಟರಂತೆ, ಏಕೈಕಾಂ ಮುಷ್ಟಿ ಮಾರದೆ. ಆಮೇಲೆ ಹೇಳಿದ್ರಂತೆ, ನೋಡು, ನೀನು 3 ಪುರುಷಾಯುಷ್ಯರಿಂದ ವೇದಾಧ್ಯಯನ ಮಾಡಿದೆಯಲ್ಲ, ವೇದಗಳಿರೋದು ಈ ಪರ್ವತಗಳಷ್ಟು. ನೀನು ಅಧ್ಯಯನ ಮಾಡಿದ್ದು ನಾನು ತೆಗೆದಿಟ್ಟ ಒಂದೊಂದು ಹಿಡಿಯಷ್ಟು. ಹಾಗಾದರೆ ಪರಮಾತ್ಮನ ಅನುಗ್ರಹದಿಂದ ಎಷ್ಟು ನಾವು ಉಪಾಸನೆ ಮಾಡಲಿಕ್ಕೆ ಬೇಕೋ ಅಷ್ಟು ಅವನು ಕೊಡ್ತಾನೆ. ನಿನ್ನ ಯೋಗ್ಯತೆ ಇತ್ತು, 3 ಪುರುಷಾಯುಷ್ಯ ಕೊಟ್ಟಿದ್ದೀನಿ, ಇನ್ನು ಕೇಳಬೇಡ. ಆ ಹಿನ್ನೆಲೆಯಲ್ಲಿ ಕಾಟಕ ಸಂಹಿತೆ ಹೇಳುತ್ತೆ, ಅನಂತ ವೈವೇದ. ಹಾಗಾದ್ರೆ 4, ಅದಕ್ಕೆ ತ್ರಯ್ಯಾ ವಿಕಾಸಕಂ. ಆ ವೇದಗಳನ್ನು ನಮ್ಮ ಅಧ್ಯಯನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಗ್ರಹ ಮಾಡಿ ಕೊಟ್ಟದ್ದು. ಅದು ಕೂಡ ಒಂದು ವ್ಯವಸ್ಥೆಯಲ್ಲಿ ಕೊಟ್ಟಿದ್ದಾರೆ, ಒಂದು ವಿಶಿಷ್ಟವಾದ ವ್ಯವಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಏನದು ವ್ಯವಸ್ಥೆ? ಗದ್ಯ ಭಾಗಗಳು ಒಂದು ಕಡೆ, ಛಂದೋಬದ್ಧವಾದ ಪದ್ಯಭಾಗಗಳು ಒಂದು ಕಡೆ, ಸಂಗೀತಕ್ಕೆ ತಾಳವಾದ್ಯಗಳನ್ನು ಬಳಸಿ ಹೇಳಲಿಕ್ಕೆ ಅನುಕೂಲ ಆಗುವಂತಹ ಗಾನರೂಪದ್ದು ಸಾಮವೇದ. ಋಗ್ವೇದದಲ್ಲಿ ಋಷಿ, ಛಂದಸ್ಸು, ದೇವತೆ ಎಲ್ಲ ಕ್ರಮ ಪ್ರಕಾರ ಹೇಳಿ, ದ್ವಿಪದ ವಿರಾಟ್, ತ್ರಿಪದ ಗಾಯತ್ರಿ, ಹೌದಲ್ಲ, ಪಂಕ್ತಿ 2 ಸಾಲು, 3 ಸಾಲು, 4 ಸಾಲು. ಚತುಷ್ಪದ ಗಾಯತ್ರಿನೂ ಉಂಟು, ಉಪಾಸನೆಯಲ್ಲಿಲ್ಲ, ತಾಂತ್ರಿಕದಲ್ಲಿದೆ. ಈ ಗಾಯತ್ರಿ ಮಂತ್ರಕ್ಕೆ ಇನ್ನೊಂದು ಸಾಲು ಸೇರ್ಕೊಳ್ಳುತ್ತೆ, ಪರೋ ರಜಸೆಯ ಸಾವಧೋ ಅಂತ 4ನೇ ಸಾಲಿದೆ. ಚತುಷ್ಪದ ಗಾಯತ್ರಿ, ಪಂಕ್ತಿ ಛಂದ. ಹೀಗೆ